ಶುಭಂಚಾಕ್ಷರಿ ಆಗಲಿ ಅಥವಾ ನಾರಾಯಣಾಷ್ಟಾಕ್ಷರಿ ಆಗಲಿ ಅಥವಾ ಪಂಚದಶಿ ಆಗಲಿ ಜಪವನ್ನು ಮಾಡೇ ಪೂಜೆ ಮಾಡಬೇಕಾಗತ್ತೆ. ಹಾಗೆ ಮಾಡಿದ್ರೆ ಅದರ ಫಲ ನಿಮಗೆ ಸಿಗೋದಿಲ್ಲ. ಈ ಕಳ್ಳರು ಅಂತ ಹೇಳೋದಕ್ಕಿಂತ ಹೆಂಗೆ ಹೇಳೋದು, ಈ ಕದ್ದು ತೊಗೊಂಬಂದಿರ್ತಾರೆ ಕೆಲವು ಪದಾರ್ಥಗಳನ್ನು, ಅದು ಎಲ್ಲಿಂದನೋ ಕತ್ಕೊಂಬಂದಿರ್ತಾರೆ, ಅದನ್ನು ತಗೊಂಡು ನಿಮ್ಗೆ ಕೊಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದು ನಿಮ್ಗೆ ಗೊತ್ತಿರುತ್ತೆ, ಅದು ಅವ್ರು ಕತ್ಕೊಂಬಂದಿರೋದು, ಅದು ಅವರು ಸಂಪಾದನೆ ಸ್ವಶಕ್ತಿಯಿಂದ ಸಂಪಾದನೆ ಮಾಡಿ ತಂದಿರತಕ್ಕಂಥ ಪದಾರ್ಥಗಳು ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅಂತಹ ಪದಾರ್ಥಗಳನ್ನು ನೀವು ಭಗವಂತನಿಗೆ ಸಮರ್ಪಣೆ ಮಾಡೋಂಗೂ ಇಲ್ಲ, ನೀವು ಸ್ವೀಕಾರ ಮಾಡೋಂಗೂ ಇಲ್ಲ. ನಮ್ಮ ಕೂಡ್ಲಿ ಸ್ವಾಮಿಗಳು ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರ ಇದು. ಒಮ್ಮೆ ಅವ್ರ ಮುಂದೆ ದೊಡ್ಡ ಶ್ರೀಮಂತರು, ಹೆಸರು ಬೇಡ, ಕರ್ನಾಟಕದಲ್ಲಿ ದೊಡ್ಡ ಶ್ರೀಮಂತರವರು, ಒಂದು ಸಾರಿ ಅವ್ರ ಮುಂದೆ ತೊಗೊಂಡೋಗಿ ಒಂದು 1000 ರೂಪಾಯಿ ಬಂಡ್ಲುಗಳು ಆವಾಗಿದ್ದಿತ್ತು, ಈಗ 1000 ರೂಪಾಯಿ ಇಲ್ಲ, 1000 ರೂಪಾಯಿ ಬಂಡ್ಲುಗಳು, ಒಂದಷ್ಟು ಬಂಡ್ಲುಗಳು, ಹಣ್ಣು ಹಂಪಲು ಪಂಚೆ ಎಲ್ಲ ತೊಗೊಂಡೋಗಿ ಕೊಟ್ಟರು. ಸರಿ, ಅವ್ರು ನೋಡಿಬಿಟ್ಟು ನಮ್ಮ ವಾಲ್ಕೇಶ್ವರ ವಾರ್ತೆಗಳು